ಬೇರೆ ಯಾವುದೇ ಎಣ್ಣೆ ತೊಗೊಳ್ಳಿ ನೀವು, ಎಕ್ಸ್ಟರ್ನಲ್ಗೆ ಹೊಂಗೆ ಎಣ್ಣೆ ಇಸ್ ಒನ್ ಆಫ್ ದ ಬೆಸ್ಟ್, ಹಾರ್ಲಿ ಇಸ್ ಒನ್ ಆಫ್ ದ ಬೆಸ್ಟ್. ತುಪ್ಪ ನೀವು ಮನೆಯಲ್ಲೇ ಕಾಯಿಸ್ಕೊಳ್ಬೋದು. ಎಕ್ಸ್ಟರ್ನಲಿ ಅಂದರೆ ನೀವು ದೇಹಕ್ಕೆ ಹೊರಭಾಗಕ್ಕೆ ಬಳಸಬಹುದು, ಕೂದಲಿಗೆ ಹಚ್ಚಕ್ಕೆ ಆಗಿರ್ಬೋದು. ಎಳ್ಳೆಣ್ಣೆ ಇಸ್ ಒನ್ ಆಫ್ ದ ಬೆಸ್ಟ್ ಈವನ್ ಫಾರ್ ಇಂಟರ್ನಲ್ ಸೋರ್ಸ್ ಆ್ಯಂಡ್ ಫಾರ್ ಐ ಆಲ್ವೇಸ್ ರೆಕಮೆಂಡ್. ನಾವು ಔಷಧಿಗಳಿಗೆ ಮಾಡೋದು ಪ್ರಿಪ್ರೇಷನ್ಸ್ಗೆ ಬಳಸ್ತಕ್ಕಂಥದ್ದು ಪರಿಶುದ್ಧವಂತ ಎಳ್ಳೆಣ್ಣೆ. ಅಫ್ಕೋರ್ಸ್ ನಿಮಗೆ ಇದು 150 ರೂಪಾಯಿ ಸಿಕ್ಕರೆ 400 ರೂಪಾಯಿ ಆಗುತ್ತೆ. ಯಾಕಂದರೆ ಇದು ಗೊತ್ತು ಹೆಂಗೆ ಕಳ್ಳಬರಿಕೆ ಆಗ್ತಾಯಿದೆ ಅಂತ. ಅದು 3 kg ಕಡಲೆಕಾಯಿ ಬೀಜ ಹಾಕಿದ್ರೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ. ಆದರೆ ಜೋಪಾನ ವೀಕ್ಷಕರೇ, ಕೈ ಎಣ್ಣೆ ಅಂದರೆ ಹರಳೆಣ್ಣೆ ಬಳಸುವಾಗ ಸ್ವಲ್ಪ ಜೋಪಾನ. ನಮ್ಮ ತಂದೆ ಹೇಳ್ತಾ ಇದ್ರು, ಅವರಿಗೆಲ್ಲ ಏನು ಮಾಡೋರು ಅಂದರೆ ಒಂದು 15 ದಿನ ಅಥವಾ 3 ತಿಂಗಳ, ನನ್ನ ನೆನಪಿಲ್ಲ, 15 ದಿನಾನೋ 3 ತಿಂಗಳಿಗೋ ಒಂದ್ಸಲ ಒಂದು ಬೆಚ್ಚಗಿನ ನೀರಿನಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಕುಡಿಸ್ಬಿಡೋರಂತೆ. ನಿಜ, ಕರಳು ಕ್ಲಿಯರ್ ಆಗೋದಕ್ಕೆ. ಇವತ್ತಿಗೂ ನೀವು ಗ್ರಾಮೀಣ ಭಾಗಗಳಲ್ಲಿ ಹೋದರೆ ಶನಿವಾರ ರಜಾ, ಸ್ಕೂಲಿಂದ ಬಂದಮೇಲೆ ಭಾನುವಾರ ಮಕ್ಕಳಿಗೇನು ಕೆಲಸ ಇಲ್ಲ, ಸೋಮವಾರ ಶಾಲೆ ಅಂದರೆ ಇವತ್ತಿಗೂ ನೂರಾರು ಕುಟುಂಬಗಳನ್ನ ತೋರಿಸ್ಬಲ್ಲೆ ಪರಿಶುದ್ಧವಾದಂಥ ಹರಳೆ ಎಣ್ಣೆನ ಸುಮಾರು ಅರ್ಧ ಚಮಚದಿಂದ 1 ಚಮಚದಷ್ಟು ಪೇಷಂಟಿನ, ಅಂದರೆ ಆರೋಗ್ಯ ಸಾಧಕನ, ಪೇಷಂಟನ್ನು ಪದ ಬಳಸಲ್ಲ, ಆರೋಗ್ಯ ಸಾಧಕನ ಅಥವಾ ಸ್ವಸ್ಥ ವ್ಯಕ್ತಿ ಮತ್ತಷ್ಟು ಸ್ವಾಸ್ಥ್ಯತೆಯನ್ನು ಹೊಂದಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅದನ್ನು ಇಂಟೇಕ್ಗೆ ಕೊಟ್ಟು ಒಂಚೂರು ಬಿಸಿನೀರು ಕುಡಿಸಿದ್ರೆ ಬವೆಲ್ಸ್ ಕ್ಲೀನ್ ಆಗುತ್ತೆ, ಕೋಷ್ಠ ಅಷ್ಟು ಅಂದರೆ ಕರಳು ಕ್ಲೀನ್ ಆಗುತ್ತೆ, ಸಂಪೂರ್ಣ ಕಿತ್ಕೊಂಡು ಬರುತ್ತೆ. ನಾಳೆ ಬೆಳಗ್ಗೆ ಖಾಲಿ ಇರೋದ್ರಿಂದ ಜಠರಾಗ್ನಿ ಪ್ರದೀಪ್ತವಾಗುತ್ತೆ. ಆಹಾರ ಸೇವನೆ ಮಾಡೋದು ಮತ್ತಷ್ಟು ರುಚಿ ಅಂತ ಅನಿಸುತ್ತೆ. ನಮ್ಮ ಟಂಗ್ ಇಸ್ ಇಂಡೆಕ್ಸ್ ಆಫ್ ಇಂಟೆಸ್ಟೈನ್ಸ್ ಅಂತ ಹೇಳ್ತದೆ. ಅನೇಕ ಸಂದರ್ಭದಲ್ಲಿ ಅಂತ ಡಾಕ್ಟರ್ ಹತ್ರ ಹೋದ ತಕ್ಷಣ ನಾಳೆಗೆ ತೋರಿಸಿ ಆ ಕೋಟಿಂಗ್ ಇದೆಯಲ್ಲ, ನೀವು 3-4 ಸಲ ಅಂದರೆ 3-4 ವಾರ ಹರಳೆಯನ್ನು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟಲ್ಲಿ ನೀವು ತೊಗೊಳ್ತಾ ಬಂತಿದ್ದಾಗ ಕೋಷ್ಠ ಶುದ್ಧಿಯಾಗಿ ತೂಕ ಕಮ್ಮಿ ಆಗುತ್ತೆ, ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ಎಲ್ಲ ಹಂತದಲ್ಲೂ ಲಾಭ. ಬಟ್ ಏನಂದರೆ ಇಟ್ ಶುಡ್ ಬಿ ಡನ್ ಅಂಡರ್ ಕರೆಕ್ಟ್ ಮೆಡಿಕಲ್ ಸೂಪರ್ವಿಷನ್. ಮೃದು ವಿರೇಚನ ಅಂತ ಕರಿತೀವಿ ನಾವು ಆಯುರ್ವೇದದಲ್ಲಿ, ಮೃದು ವಿರೇಚನ ಅಂತ ಕರಿತೀವಿ. ವಿರೇಚನ ಅಂದರೆ ಅನ್ವಾಂಟೆಡ್ ಎಂಡೋಟಾಕ್ಸಿನ್ಸ್ನ ಶರೀರದಿಂದ ಸಂಪೂರ್ಣ ಕಿತ್ತು ಹೋಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಆದರೆ ವೀಕ್ಷಕರೇ ಸ್ವಲ್ಪ ಜೋಪಾನ. ಇವಾಗ ನಾವು ಹೇಳಿದ್ವಿ ಅಂತ ಹೇಳಿ ಬೆಚ್ಚಗಿರೋ ನೀರಲ್ಲಿ ಕೈ ಎಣ್ಣೆ ಹಾಕಿ ಅಂದರೆ ಹರಳೆಣ್ಣೆ ಹಾಕಿ ಕುಡಿದು ನೆಕ್ಸ್ಟ್ ಡೇ ಪಿಜ್ಜಾ ಬರ್ಗರ್ ತಿಂದರೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕಾಡುತ್ತೆ. ಯಾಕೆಂದರೆ ಇಂಥ ಇಂಟ್ರೆಸ್ಟೇನ್ ಕ್ಲೆನ್ಸ್ ನೀವು ಮಾಡೋವಾಗ ಮೆದು ಆಹಾರ ಹೇಳ್ತಾರೆ ಡಾಕ್ಟ್ರು. ಹಾಗಾಗಿ ಗೈಡೆನ್ಸ್ ಅಂಡರ್ ತಗೊಳ್ಳಿ. ಏನನ್ನೇ ತಗೊಂಡ್ರು ಒಂದ್ಸಲ ವೈದ್ಯರನ್ನ ಭೇಟಿ ಹೇಳಿದ್ದು. ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್ ಅಂತ ಮನೆ ಹಿರಿಯರು ಹೇಳಿದ್ದಾರೆ ಅಂತ. ರೈಟ್. ಇಂಟ್ರೆಸ್ಟೇನಿಗೆ ಬಂದ್ವಿ ಅಂದರೆ ಗಟ್ ಹೆಲ್ತ್ಗೆ ಬಂದ್ವಿ. ಮೆಂಟಲ್ ಹೆಲ್ತ್ ಇವತ್ತು ಬಹುಶಃ ನಾನೊಂದು 10-15 ವರ್ಷದ ಹಿಂದೆ ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಸೈಕಾಲಜಿಸ್ಟ್ಗಳು ಬಹಳ ಕಮ್ಮಿ ಇದ್ದರು ಭಾರತದಲ್ಲಿ. ಆದರೆ ಇವಾಗ ಬಹಳ ಜಾಸ್ತಿ ಆಗಿದ್ದಾರೆ. ಅಂದರೆ ಅಲ್ಲಿ ಸಮಸ್ಯೆಗಳು ಇವೆ ಅಂತ. ಇವತ್ತಿನ ದಿನದಲ್ಲಿ ರಾತ್ರಿ ಕರೆಕ್ಟಾಗಿ ನಿದ್ದೆ ಇಲ್ಲ, ಸ್ಟ್ರೆಸ್ಫುಲ್ ಲೈಫು. ಈ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳೋದು, ಮಾನಸಿಕ ಆರೋಗ್ಯ ಡೆಫಿನೆಟ್ಲಿ ದೈಹಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಮಾನಸಿಕ ಆರೋಗ್ಯ ಮತ್ತು ಜೀವನ ಹೇಗಿದೆ ಇವತ್ತು ಭಾರತದಲ್ಲಿ? ಭಾವನ, ತುಂಬ ಒಳ್ಳೆಯ ಪ್ರಶ್ನೆ, ತುಂಬ ಸೆನ್ಸಿಟಿವ್ ಆ್ಯಂಡ್ ಸೆನ್ಸಿಬಲ್ ಪ್ರಶ್ನೆ ಅಂತ ನಾನು ಭಾವಿಸ್ತೀನಿ. ಒಂದು ಗಾಡಿ ಎಷ್ಟೇ ಸುಂದರವಾಗಿದ್ದರೂ ಇಂಜಿನ್ ಚೆನ್ನಾಗಿಲ್ಲ ಅಂದರೆ ಮುಂದಕ್ಕೆ ಹೋಗೋದೇ ಇಲ್ಲ. ಮನುಷ್ಯ ಎಷ್ಟೇ ತಾನು ಆರೋಗ್ಯವಂತ ಅಂತ ಅಂದ್ಕೊಂಡ್ರು ಆ ಬೇಗುದಿ, ಮನಸ್ಸಿನ ನೆಮ್ಮದಿ, ತಳಮಳ ಅಥವಾ ಪ್ರಶಾಂತತೆ ಇಲ್ಲ ಅಂದರೆ ಆ ಮನುಷ್ಯನ ದಿನವೇ ವ್ಯರ್ಥ. ಎಷ್ಟೋ ಸಂದರ್ಭದಲ್ಲಿ ನಿದ್ದೆ ಹೇಗಿರಬೇಕು ಅಲ್ಲಿಂದ ಶುರು ಆಗುತ್ತೆ. ಮಾನಸಿಕ ಆರೋಗ್ಯ ಯಾವುದೋ ಡಾಕ್ಟ್ರ್ ಹತ್ರ ಹೊಂದೋದಲ್ಲ. ನನ್ನ ವೈಯಕ್ತಿಕ ಅಭಿಮತ ಇದು, ತಪ್ಪಿದರೆ ತಿದ್ದುಪಡಿಗೆ ನಾನು ಸಿದ್ಧನಿದ್ದೇನೆ. ಮಲಗಿ ಕಣ್ಣು ಬಿಟ್ಟಾಗ ನಿಮ್ಮ ನಿದ್ದೆ ಗುಣಮಟ್ಟ ಹೇಗಿರಬೇಕು ಅಂದರೆ ಅದು 4 ಅವರ್ ಮಲ್ಕೊಳ್ಳಿ, 8 ಅವರ್ ಮಲ್ಕೊಳ್ಳಿ. ತುಂಬ ದೊಡ್ಡ ಒಬ್ಬ ಸ್ವಾಮೀಜಿ ಬರೀ 48 ನಿಮಿಷ ಮಲ್ಕೋತಾಯಿದ್ರು. 48 ನಿಮಿಷ ಅಷ್ಟೇ ಮಲ್ಕೋತಾಯಿದ್ರು. ಇತ್ತೀಚೆಗೆ ಕಾಲವಾದಂಥ ತುಂಬ ದೊಡ್ಡ ಧರ್ಮಗುರುಗಳು 48 ನಿಮಿಷ ಮಲ್ಕೋತಾಯಿದ್ರು. ಅಥವಾ 2 ಅವರ್ 3 ಅವರ್ ಮಲಗೋದ್ರು ನೋಡಿದ್ದೀನಿ. ಕಣ್ಣು ಬಿಟ್ಟ ತಕ್ಷಣ ಅಯ್ಯೋ ಲೈಟ್ ಬಿಲ್ ಕಟ್ಟಿಲ್ಲ, ವಾಟರ್ ಬಿಲ್ ಕಟ್ಟಿಲ್ಲ, ಮಗು ಸ್ಕೂಲಿಗೆ ಬಿಡಬೇಕು, ಕಾಲೇಜಲ್ಲಿ ಕೆಲಸ ಇದೆ, ಇವತ್ತು ಹಿಂಗೆ ಇಫ್ ಯು ಆರ್ ಪ್ರೀ ಆಕ್ಯುಪೈಡ್, ದಟ್ ಈಸ್ ನಾಟ್ ದ ಗುಡ್ ವೇ ಟು ಸ್ಟಾರ್ಟ್ ಯುವರ್ ಡೇ. ಹೆಂಗಿರಬೇಕು, ಸಿನಿಮಾಯಿಂದ ಈಚೆ ಬಂದಾಗ 1 ನಿಮಿಷ ನೀವು ಬ್ಲ್ಯಾಂಕ್ ಆಗ್ತೀರ. ಇವತ್ತು ಸಂಡೇನಾ, ಮಂಡೇನಾ, ಫಸ್ಟ್ ಶೋನಾ, ಸೆಕೆಂಡ್ ಶೋನಾ, ಗಾಡಿಯಲ್ಲಿ ಬಿಟ್ಟಿದ್ದೀನಿ, ಮೆಟ್ರೋಲ್ ಬನ್ನ, ಕ್ಯಾಬಾ, ನನ್ನ ಜೊತೆ ಯಾರಿದೆ, ಇದು ಅರ್ಥ ಮಾಡ್ಕೊಳ್ಳೋಕೆ 2-3 ಸೆಕೆಂಡ್ಸ್ ಬೇಕು. ಯಾಕಂದರೆ ಸಿನಿಮಾಲಿ ಅಷ್ಟು ಮುಳುಗಿರ್ತೀರ. ಯು ಆರ್ ಪಾರ್ಟ್ ಆಫ್ ದಟ್ ಎಂಟರ್ಟೈನ್ಮೆಂಟ್. ಬಂದ ತಕ್ಷಣ 1 ನಿಮಿಷ ಬ್ಲ್ಯಾಂಕ್ ಆಗಿ ಬನ್ನಿ ಈಗ ಸೆಟ್ಲ್ ಆಗ್ತೀನಿ ಅಂತ ಯು ವಿಲ್ ಕಮ್ ಇನ್ ಟು ದಿ ರಿಯಾಲಿಟಿ. ನಿದ್ದೆ ಎದ್ದಾಗ ನಿಮ್ಗೆ ಈ ಸ್ಟೇಟ್ ಬರಬೇಕು. ಫಸ್ಟ್ ಒಂದು ಬ್ಲ್ಯಾಂಕ್ನೆಸ್ ನಿಮ್ಗೆ ಬರಬೇಕು. ಇವತ್ತು ಮಂಡೇನ, ಟ್ಯೂಸ್ಡೇನ, 15ನೇ ತಾರೀಕು, 16 ಏನೂ ಗೊತ್ತಿಲ್ಲ, 1 ನಿಮಿಷ ಎದ್ದು ನಾವೇನು ಕರಾಗ್ರ ವಸ್ತು ಲಕ್ಷ್ಮಿ ಮಾಡ್ತೀವಿ ಅಷ್ಟೊತ್ತಿಗದು ಒಂದು ಸಿಂಕ್ರನೈಸೇಷನ್ ಆಗಬೇಕು. ಲೌಕಿಕ ಹಂತಕ್ಕೆ ಬರುವಂಥ ಕ್ಷಣಗಳು ತೊಗೋಬೇಕು. ತೊಗೊಂಡಾಗ ಸಿಸ್ಟಮ್ ರೀಬೂಟ್ ಆಗಿದೆ. ಅದು ಡೇ ಸ್ಟಾರ್ಟಿಂಗ್ ಫಿಲಾಸಫಿ. ಡೇ ಎಂಡಿಂಗ್ ಹೆಂಗಿರಬೇಕು,
ನಮ್ಮದು ವೃತ್ತಿಪರ ಬದುಕು, ಖಾಸಗಿ ಬದುಕು, ಸಾಂಸಾರಿಕ ಬದುಕು, ವ್ಯಾವಹಾರಿಕ ಬದುಕು, ಅನೇಕ ಇವತ್ತು ಒಂದು ಮನುಷ್ಯಂಗೆ 10 ಫೇಸ್ಗಳಿದೆ. ಒಂದು ಬಿಸ್ನೆಸ್ ಮಾಡಿದೆ, ಒಂದು ಪ್ರೊಫೆಷನ್ ಮಾಡಿದೆ, ಒಂದು ಫ್ಯಾಮ್ಲಿ ಫಾದರಾಗಿ ರೋಲ್ ಮಾಡಿದೆ, ಗಂಡನಾಗಿ ಮಾಡಿದೆ, ಅಪ್ಪನಾಗಿ ಮಾಡಿ 25 ರೋಲ್ ನಿರ್ವಹಿಸ್ತಾ ಇರ್ತಾನೆ. ಅಥವಾ ಒಂದು ಹೆಂಗ್ಸು ಫಾರ್ ಎಕ್ಸಾಂಪಲ್, ಶಿ ವಿಲ್ ಆಲ್ಸೋ ಹ್ಯಾವಿಂಗ್ ಸೋ ಮೆನಿ ರೆಸ್ಪಾನ್ಸಿಬಿಲಿಟೀಸ್. ಇವತ್ತು ಆ ವ್ಯಕ್ತಿ ನಿದ್ದೆ ಮಾಡುವಾಗ ಹೆಂಗೆ ಮಾಡಬೇಕು? ಕಂಪ್ಯೂಟರ್ಲಿ 25 ಅಪ್ಲಿಕೇಶನ್ಸ್ನ ತೆಗೆದಿರ್ತೀವಿ. ಕಂಪ್ಯೂಟರ್ ಸ್ವಿಚ್ ಆಫ್ ಮಾಡೋಕೆ ಸುಮ್ಮನೆ ಹಿಂಗೆ ಮೇನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತೀವ? ಇಲ್ಲ, ಒಂದೊಂದು ಫೈಲು ಕ್ಲೋಸ್ ಮಾಡಿ ಮಲ್ಕೋತೀವಿ. ಯಾಕೆಂದರೆ ಬೆಳಗ್ಗೆ ಸಿಸ್ಟಮ್ ಆನ್ ಮಾಡಿದ್ರೆ ಟಕ್ ಅಂತ ಫ್ಲ್ಯಾಶ್ ಆಗಿ ಕರೆಕ್ಟಾಗಿ ಕೆಲಸ ಮಾಡುತ್ತೆ, ಅದ್ರ ಮೇಲೆ ಲೋಡ್ ಇರಲ್ಲ ಅಂತ. ಮಲಗೋವಾಗ ಆ ತೀರ್ಮಾನಕ್ಕೆ ನಾವು ಬರಬೇಕು. ಮಲಗೋವಾಗ ಇವತ್ತು ಆಗಿದ್ದಾಯಿತು. ಮಲಗೋಕ್ಕಿಂತ ಮುಂಚೆ ಬೆಸ್ಟ್ ರೆಮಿಡಿ ಫಾರ್ ಇನ್ಸೋಮ್ನಿಯಾ, ನಿದ್ದೆ ಬರದಿರೋಕ್ಕೆ ಸರಿಯಾದ ಗುಣಮಟ್ಟದ ನಿದ್ದೆ 1/4 ಗಂಟೆ, ಅರ್ಧ ಗಂಟೆ. ಅದು ಹೆಂಗೆ ಸಾಧ್ಯ ಸರ್? 100 ಸಮಸ್ಯೆಗಳಿರುತ್ತೆ ಜೀವನದಲ್ಲಿ. ದಿನ ಬೆಳಗಾದ್ರೆ ನಾಳೆ ಫೇಸ್ ಮಾಡಬೇಕಾಗುತ್ತೆ. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಈಸ್ ಟು ಬಿ ಎಂಡ್ಯೂರ್ಡ್ ಅಲ್ವಾ? ಈ ಸಮಸ್ಯೆ ನೀವು ಯೋಚನೆ ಮಾಡಿದ್ರೂ ರಾತ್ರಿ ಕಳೆಯೋಷ್ಟೊತ್ತು ಬಗೆಹರಿಯಲ್ಲ. ಸಮಸ್ಯೆ ಯೋಚನೆ ಮಾಡದಿದ್ರೂ ಬಗೆಹರಿಯಲ್ಲ. ಯೋಚನೆ ಮಾಡೋ ಬದಲಿ ಮೈಲ್ಡ್ ಶಿಫ್ಟು ಆಲೋಚನೆ, ಚಿಂತೆ ಮಾಡೋ ಬದಲಿ ಮೈಲ್ಡ್ ಶಿಫ್ಟು ಚಿಂತನೆ. ಸೊ ಪ್ಲ್ಯಾನಿಂಗನ್ನ ನಾವು ರಾತ್ರಿ ಕೂತ್ಕೊಂಡು ಮಾಡ್ತೀನಿ. 3 ನಿಮಿಷ ನನ್ನ ಬದುಕದು ಹೇಳ್ತೀನಿ. ನನಗೆ ತುಂಬ ಸ್ಟ್ರೆಸ್ ಆದಾಗ, ನನಗೆ ತುಂಬ ಲೋಡ್ ಅನಿಸಿದಾಗ, ನನಗೆ ಸಿಕ್ಕಾಪಟ್ಟೆ ಒತ್ತಡ ಅನಿಸಿದಾಗ, ನಾನು ಬಹುಶಃ ಸಾಮಾನ್ಯವಾಗಿ ಅದು ನನ್ನ ಪದ್ಧತಿಯೋ, ನನ್ನ ಪ್ರಕ್ರಿಯೆಯೋ, ನನ್ನ ಜೀವನ ಶೈಲಿ ಹಾಗೆ ನಾನು ಮನುಷ್ಯರನ್ನ ಸಾಮಾನ್ಯವಾಗಿ ನಂಬಕ್ಕೆ ಹೋಗಲ್ಲ. ನಾನು ಇಬ್ಬರನ್ನೇ ನಂಬೋದು. ಒಂದು DOG, ಇನ್ನೊಂದು GOD. ಇಬ್ಬರ ಹತ್ರ ನಾನು ನೇರ ಸಂವಹನ ಇಟ್ಕೋತೀನಿ. ನನಗೆ ತೋಚಿದ್ದೀನಿ ದೇವ್ರ ಹತ್ರ ಮಾತಾಡ್ತೀನಿ, ಬಿಕಾಸ್ ಐ ಬಿಲೀವ್ ಇನ್ ಗಾಡ್. ಇಲ್ಲ ನಾನು ಕೂತ್ಕೊಂಡು ನಾಯಿ ಮರೆತು ಕೂತ್ಕೊಂಡು ಕಷ್ಟ ಸುಖ ಹೇಳ್ಕೊಳ್ತೀನಿ, ಅಳ್ತೀನಿ, ಮಾತಾಡ್ತೀನಿ. ಅದು ಸ್ಪಂದಿಸುತ್ತೆ. ಒಂದು ಗ್ಯಾರಂಟಿ ಅದು ಇನ್ನೊಬ್ರಿಗೆ ಹೋಗಿ ಹೇಳಲ್ಲ, ಗಾಸಿಪ್ ಮಾಡಲ್ಲ ಅಂತ. ಸೊ ಹಾಗಾಗಿ ಅವನು ಕೇಳಿಸ್ಕೊತಾನೆ ಭಗವಂತ. ಏನೋ ಸದ್ಬುದ್ಧಿ ಅವನೇ ದಾರಿ ತೋರಿಸ್ತಾನೋ ಅಥವಾ ನಮಗೆ ತೋಚಿಸ್ತಾನೋ ಏನೋ ಒಂದು ಐಡಿಯಾ ಕೊಡ್ತಾನೆ. ರಾತ್ರಿಗೆ ಇಷ್ಟೆಲ್ಲ ನಿನ್ನ ಜವಾಬ್ದಾರಿಯಪ್ಪ ಹಾಕಿದ್ದೀನಿ, ಈಗ ಸಿಸ್ಟಮ್ನ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ, ಈಗ ಸ್ಲೀಪ್ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ನಿಂಗೆ ಹೇಳೋವಾಗ ಒಂಚೂರು ಜ್ಞಾಪಕ ಮಾಡು, ಒಳ್ಳೇದನ್ನ ಮಾತ್ರ ಜ್ಞಾಪಕ ಮಾಡು, ನೆಗೆಟಿವ್ ಮಾಡಬೇಡದಾಗ ನೆಗೆಟಿವ್ ಆಗಲ್ಲ ಬರಲ್ಲ ಅಂತಲ್ಲ, ಅದನ್ನು ಹ್ಯಾಂಡ್ಲ್ ಮಾಡೋಂಥ ಶಕ್ತಿ ಬರುತ್ತೆ. ಅದನ್ನು ಹ್ಯಾಂಡ್ಲ್ ಮಾಡೋಂಥ ಶಕ್ತಿ ನಮ್ಮ ಕೈಲಿ ಇದೆ. ಎಲ್ಲರಿಗೂ ಆನೆಗೆ ಆನೆ ಭಾರ, ಇರುವೆಗೆ ಇರುವೆ ಭಾರ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇರುವೆ ಕೂಡ ತನ್ನ ಭಾರವನ್ನು ವಹಿಸ್ತಾ ಇದೆ, ಆನೆ ಕೂಡ ತನ್ನ ಭಾರವನ್ನು ವಹಿಸ್ತಾ ಇದ್ದಾಗ ಆನೆ ಇರುವೆ ಕೆಲಸ ಮಾಡೋಕ್ಕೆ ಯೋಚನೆ ಮಾಡಬಾರ್ದು, ಇರುವೆ ಆನೆ ಕೆಲಸ ಮಾಡ್ತೀನಿ ಅನ್ನೋ ಪ್ರಯತ್ನವೂ ಮಾಡಬಾರ್ದು. ನಮ್ಮ ಇತಿಮಿತಿಲಿ ನಾವು ಯೋಚನೆ ಮಾಡ್ತಾಯಿದ್ರೆ ಬದುಕು ಸುಂದರ, ಸುಮನೋಹರ.